ನಮ್ಮ ಪ್ರಕಾರ ವರ್ತೂರ್ ಆಗ್ಬೋದು ಅಂತ ಅನ್ಸುತ್ತೆ. ಮನೆಯವ್ರಿಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ, ಅದಕ್ಕೋಸ್ಕರ ಇದೆ. ವೋಟಿಂಗ್ಸ್ ಇದ್ರೂ ಅವ್ರ ಗೇಮ್ ಪ್ಲೇ ಮುಖ್ಯ ಆಗುತ್ತೆ. ಈಗ ಕಾಮಿಡಿ ಒಂದೇ ಲೆಕ್ಕಕ್ಕೆ ಬರಲ್ಲ, ಇಲ್ಲಿ ಗೇಮ್ ಕೂಡ ಒಂದು ಇದಾಗುತ್ತೆ. ಯಾರು ಎಲಿಮಿನೇಟ್ ಆಗ್ಬೋದು ಸರ್ ಕನ್ನಡ ಬಿಗ್ ಬಾಸ್ ಅಲ್ಲಿ? ನಮ್ಮ ಪ್ರಕಾರ ವರ್ತೂರ್ ಆಗ್ಬೋದು ಅಂತ ಅನ್ಸುತ್ತೆ. ವರ್ತೂರ್ ಸಂತೋಷ್ ಅವರು. ಯಾಕೆ ಸರ್? ಅಂದರೆ ಅವ್ರು ಹೋದ ವೀಕ್ ಒಂದೊಂದು ಸ್ವಲ್ಪ ನೀಟಾಗಿ ಆಡ್ತಾ ಇಲ್ಲ, ಮತ್ತು ಅಲ್ಲಿ ಆಪೋಸಿಟ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಫುಲ್ಲು ಟೋಟಲ್ಲು ಅವ್ರ ಮೇಲೆಲ್ಲ. ಅದಕ್ಕೆ ಸ್ವಲ್ಪ ಅವ್ರು ಆಗ್ಬೋದು ಅನ್ನೋ ಚಾನ್ಸಸ್ ಇದೆ. ವೋಟಿಂಗ್ಸ್ ಇದ್ರೂ ಅವ್ರ ಗೇಮ್ ಪ್ಲೇ ಮುಖ್ಯ ಆಗುತ್ತೆ, ಅದಕ್ಕೆ ಅವ್ರು ಹೋಗ್ಬೋದೇನೋ ಅಂತ. ಓಕೆ ಸರ್, ಥ್ಯಾಂಕ್ ಯು. ಈ ಸಲ ಸಂಡೇ ಯಾರು ಎಲಿಮಿನೇಟ್ ಆಗ್ಬೋದು? ನನ್ನ ಪ್ರಕಾರ ತನಿಷಾ ಇಲ್ಲ ವರ್ತೂರ್ ಸಂತೋಷ್ ಔಟ್ ಆಗಿ. ಯಾಕೆ ಮ್ಯಾಮ್? ಈ ವಾರ ಕ್ಯಾಪ್ಟನ್ ಆಗಿದ್ರಲ್ಲಿ ತನಿಷಾ ಅವರು ಒಂದು ಸ್ವಲ್ಪ ಅವ್ರು ಚೆನ್ನಾಗಿ ಮಾಡಿದ್ರು, ಲೇಡಿ ಕ್ಯಾಪ್ಟನ್ ಆಗಿದ್ರು. ಮನೆಯವ್ರಿಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ, ಅದಕ್ಕೋಸ್ಕರ ಅವ್ರು ಆಗ್ಬೋದು ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾರು ಎಲಿಮಿನೇಟ್ ಆಗ್ಬೋದು ಮ್ಯಾಮ್? ಎಲಿಮಿನೇಟಾ? ಐ ಥಿಂಕ್ ಪ್ರತಾಪ್. ಯಾಕೆ ಮ್ಯಾಮ್? ಅವರು ನನಗೆ ಯಾಕೋ ಅವರು ಇದು ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅಂದರೆ ಅವರು ತುಂಬ ಡ್ರೋನ್ ವಿಷಯದಲ್ಲೆಲ್ಲ ತುಂಬ ಇದಾಗಿ ಮಾಡಿದ್ದಾರೆ. ಅವ್ರ ಮೇಲೆ ನನಗೆ ನೆಗೆಟಿವ್ ಆಗಿ ಇದೆ. ಸೊ ದಟ್ ಮ್ಯಾಮ್, ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು? ಐ ಥಿಂಕ್ ವರ್ತೂರ್ ಸಂತೋಷ್ ಅನ್ಕೊಂತೀನಿ. ಯಾಕೆ ಮ್ಯಾಮ್? ಅವರು ಆಟದಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ, ಹಂಗಾಗಿ ಅದಕ್ಕೋಸ್ಕರ. ಸರಿ, ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು? ಈ ವಾರನಾ ಮೈಕಲ್ಲು. ಯಾಕೆ ಮ್ಯಾಮ್? ಚೆನ್ನಾಗಿ ಆಡ್ತಿಲ್ಲ, ಪರವಾಗಿಲ್ಲ, ಅಷ್ಟೇನಿಲ್ಲ. ಅಷ್ಟೇನಿಲ್ಲ. ಸೊ ಈ ವಾರ ಎಲಿಮಿನೇಟ್ ಆಗ್ತಾರಾ? ಅಂದರೆ ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಮ್ಯಾಮ್? ಮೈಕಲ್ ಆಗ್ಬೋದು. ಯಾಕೆ? ಅವನು ಫಸ್ಟ್ ಇದ್ದಿದ್ದು ಇವಾಗ ಅಷ್ಟು ಕಾಣಿಸ್ತಿಲ್ಲ. ಹೌದಾ ಮ್ಯಾಮ್? ನಿಮ್ಮ ಪ್ರಕಾರ? ನಮ್ಮ ಪ್ರಕಾರನ ಅದು ಎಲಿಮಿನೇಟ್ ಆಗ್ಬೋದು. ಮೈಕಲ್. ಯಾಕೆ? ಮೈಕಲ್ ಯಾಕೆಂದರೆ ಪೃಥ್ವಿ ಚೆನ್ನಾಗಿ ಆಡಲ್ಲ. ನೀವು ಹೇಳಿ, ಯಾಕೆ ಎಲಿಮಿನೇಟ್ ಆಗ್ಬೋದು? ಅವ್ರಿಗಿಂತ ಚೆನ್ನಾಗಿ ಆಡೋರು ಇದ್ದಾರೆ, ಅದಕ್ಕೆ. ಯಾರು ಎಲಿಮಿನೇಟ್ ಆಗ್ಬೋದು ಈ ವಾರ? ಮೈಕಲ್. ಯಾಕೆ? ಚೆನ್ನಾಗಿ ಆಡ್ತಾ ಇಲ್ಲ. ಚೆನ್ನಾಗಿ ಆಡ್ತಾ ಇಲ್ವಾ? ಓಕೆ, ಥ್ಯಾಂಕ್ ಯು. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು? ಮೈಕಲ್. ಯಾಕೆ? ಅಷ್ಟು ಇದಿಲ್ಲ, ಅಂದರೆ ಅಷ್ಟು ಕಾಂಪಿಟೇಷನ್ಸಲ್ಲಿ ಅಷ್ಟು ಇದಿಲ್ಲ. ಸ್ವಲ್ಪ ಲಾಸ್ಟ್ ಬಿಗ್ ಬಾಸ್ ನೋಡ್ತಿದ್ದಾನೆ ಅನ್ನೋ ಕಾಂಪಿಟೇಷನ್ಸ್ ಏನು ಅಷ್ಟು ಇದು ಮಾಡಲ್ಲ. ಆಗ್ಬೋದು ಈ ವಾರ ತುಕಾಲಿ ಸಂತೋಷ್ ಅವರು. ಯಾಕೆ? ಅವ್ರು ಮಾಡೋದು ಆ್ಯಕ್ಷನ್ ಎಲ್ಲ ನೋಡಿದ್ರೆ ಎಲ್ಲ ಹೊರಗಡೆ ಜನತೆಗೆ ಇಷ್ಟ ಆಗ್ತಾ ಇಲ್ಲ. ಸೊ ಅವ್ರು ಎಲಿಮಿನೇಟ್ ಆಗ್ಬೋದು. ಮನೆಯಲ್ಲಿ ಡಬಲ್ ಗೇಮ್ ಮಾಡ್ತಿರ್ಬೋದು. ಯಾರು ಅವರ? ಯಾವ ಥರ ಹೇಳ್ತೀರಾ? ಅದು ಯಾವ ಥರ ಹೇಳೋದಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಒಂಥರ ಫ್ರೆಂಡ್ಶಿಪ್ ಥರ ಇಟ್ಕೊಂಡು ಒಂಥರ ನಡ್ಕಾಡ್ತಿದ್ದಾರೆ, ಮತ್ತು ಬೇರೆ ರೀತಿನೂ. ಸೊ ಏನೋ ಬಿಗ್ ಬಾಸಲ್ಲಿ ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು? ಈ ವಾರ ನನಗೆ ಅನ್ನಿಸ್ತಂಗೆ ತುಕಾಲಿ ಅವ್ರು ಅನ್ಕೊಂಡು. ಯಾಕೆ ಮ್ಯಾಮ್? ತುಕಾಲಿ ಅವರು ಯಾವಾಗ ನೋಡಿದ್ರು ಬರೀ ಅವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬಂದುಬಿಟ್ಟು ಮತ್ತೆ ಅವರೇ ಮಾತಾಡ್ತಾರೆ, ಮತ್ತೆ ಅವ್ರ ಹತ್ರ ಹೋಗೇ ಚೆನ್ನಾಗಿರ್ತಾರೆ, ಅದಕ್ಕೋಸ್ಕರ. ಸೊ ಏನಪ್ಪ ಅಂದರೆ ಹೊರಗಡೆ ಎಲ್ಲ ಕಾಮಿಡಿ ಮಾಡ್ಕೊತ ಇದು ಮಾಡ್ತಾರಲ್ವಾ, ಸೊ ವಿನ್ ಆಗ್ಬೋದು ಅಂತ ಅಲ್ವಾ? ವಿನ್ ಆಗ್ಬೋದು ಅಂತ ಏನಿಲ್ಲ, ಯಾಕೆಂದರೆ ಈಗ ಲಾಸ್ಟ್ ಸೀಸನ್ ನಾವು ನೋಡ್ದಂಗೆ ನಮ್ಮ ಕುರಿ ಪ್ರತಾಪ್ ಅವರು ಏನೇ ಕಾಮಿಡಿ ಮಾಡಿದ್ರೆ ಅವ್ರು ವಿನ್ ಆಗಿಲ್ಲ. ಅದೇ ಥರನೇ ಈಗ ಕಾಮಿಡಿ ಒಂದೇ ಲೆಕ್ಕಕ್ಕೆ ಬರಲ್ಲ, ಇಲ್ಲಿ ಗೇಮ್ ಕೂಡ ಒಂದು ಇದಾಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಓಕೆ, ಈ ವಾರ ಅವರೇ ಎಲಿಮಿನೇಟ್ ಆಗ್ತಾರೆ? ಹಾಂ, ಅವರೇ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಕನ್ನಡ ಬಿಗ್ ಬಾಸಲ್ಲಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ? ಒಂದು ನನ್ನ ಪ್ರಕಾರ ಮೈಕಲ್ ಅನ್ಸುತ್ತೆ. ಯಾಕೆ ಮ್ಯಾಮ್? ಏನಕ್ಕಂದರೆ ಅವರು ಸ್ವಲ್ಪ ಅವ್ರು ಹೇಳಿದ್ನ ಫಾಲೋ ಸ್ವಲ್ಪ ರೂಲ್ಸ್ ಮಾಡಲ್ಲ, ಮಲ್ಕೊಂಡಾಗ ಹೇಳಿದ್ರೆ ಅದನ್ನ ಫಾಲೋ ಮಾಡಲ್ಲ, ಹಂಗಾಗಿ ಅವರು ಹೋಗ್ಬೋದು ಅನಿಸುತ್ತೆ. ಹೋಗ್ಬೋದು ಅನಿಸುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು.